ಕಲಬುರಗಿಯಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಜಟಾಪಟಿ ಮುಂದುವರೆದಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಮತ್ತೆ ಗುಡುಗಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸ್ಪರ್ಧಿಸಿ ಸೋತಿರುವಂತಹ ಮಣಿಕಂಠ ರಾಠೋಡ್ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೀವು ಮಾಡಿರುವಂತಹ ಹಗರಣಗಳ ಪಟ್ಟಿ ರೆಡಿಯಾಗುತ್ತಿದೆ. ನಿನಗೂ ನಿನ್ನ ಛೇಲಾಗಳಿಗೆ ಇನ್ನು ಮುಂದೆ ಉಳಿಗಾಲ ಇಲ್ಲ. ನನ್ನ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿದ್ರೆ ನಾನು ಹೆದರಿ ಹಿಂದೆ ಸರಿಯೋದಿಲ್ಲ ಅಂತ ಗುಡುಗಿದ್ದಾರೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಬೆಂಕಿ ಹೊತ್ತಿ ಲಾರಿಯೊಂದು ದಗದಗಿಸಿದೆ. ಶಿವಪುರದ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಈ ಘಟನೆ ನಡೆದಿದೆ. ಶೇಂಗಾ ಹೊತ್ತು ಹೊರಟಿರುವಂತಹ ಲಾರಿ ಏಕಾಏಕಿ ಪಲ್ಟಿಯಾಗಿದ್ದು, ಲಾರಿ ಪಲ್ಟಿಯಾದ ಬಳಿಕ ಲಾರಿಗೆ ಬೆಂಕಿ ಹೊತ್ತುಕೊಂಡು ದಗದಗ ಅಂತ ಹೊತ್ತಿ ಉರಿದಿದೆ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಸು ಕದ್ದು ಎಸ್ಕೇಪ್ ಆಗಿರುವಂತಹ 3 ಖತರ್ನಾಕ್ ಕಳ್ಳರನ್ನ ಕಲಬುರಗಿಯ ಪೊಲೀಸರು ಬಂಧಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಮಾಡಬುಳ ಪೊಲೀಸರಿಂದ 3 ಆರೋಪಿಗಳನ್ನ ಬಂಧಿಸಲಾಗಿದೆ. ಅಖ್ಲಾಕ್ ಚೌಧರಿ, ಮೊಹಮ್ಮದ್ ಮುಸ್ತಾಕ್, ಶಕೀಲ್ ಅಹಮದ್ ಎನ್ನುವಂತಹ ಆರೋಪಿಗಳು ಸದ್ಯ ರಾತ್ರೋರಾತ್ರಿ ಕಾರ್ನಲ್ಲಿ ಬಂದು ಮನೆ ಮುಂದೆ ಕಟ್ಟಿರುವಂತಹ ಹಸುಗಳನ್ನ ಎಸ್ಕೇಪ್ ಮಾಡ್ತಾ ಇದ್ರು. ಸದ್ಯ ಬಂಧಿತ ಆರೋಪಿಗಳಿಂದ 3 ಲಕ್ಷ ನಗದು, ಕೃತ್ಯಕ್ಕೆ ಬಳಸಿರುವಂತಹ ಆಟೋವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈರುಳ್ಳಿ ಬೆಲೆ ಕುಸಿತವಾಗಿದ್ದರಿಂದ ಕುರಿ ಮೇಯಿಸಿ ಬೆಳೆಯನ್ನ ರೈತ ಸಂಪೂರ್ಣ ನಾಶ ಮಾಡಿದ ಘಟನೆ ವಿಜಯನಗರದಲ್ಲಿ ನಡೆದಿದೆ. ಹೂವಿನಹಡಗಲಿ ತಾಲೂಕಿನ ಉತ್ತಂಗಿ ಗ್ರಾಮದ ರೈತ ಶರಣಪ್ಪ ಮೂಲಿಮನಿ ಹೊಲದಲ್ಲಿ ಈರುಳ್ಳಿಯನ್ನ ಬೆಳೆದಿದ್ದು, ಬೆಂಗಳೂರು ಮಾರುಕಟ್ಟೆಯಲ್ಲಿ 1 ಕ್ವಿಂಟಲ್ ಈರುಳ್ಳಿಗೆ 1,000 ರೂಪಾಯಿಗೆ ಬೆಲೆಯಾಗಿದೆ. ಇದರಿಂದ 50 ಕೆಜಿಯ ಒಂದು ಪ್ಯಾಕೆಟ್ ಮಾರಾಟ ಮಾಡಲು 300 ರಿಂದ 400 ರೂಪಾಯಿ ಖರ್ಚಾಗುತ್ತದೆ. ಹೀಗಾಗಿ ಸಾಗಾಟ ಮಾಡುವಂತ ವೆಚ್ಚವೂ ಬಾರದ ಕಾರಣ ಈರುಳ್ಳಿ ಬೆಳೆಯನ್ನ ರೈತ ನಾಶ ಮಾಡಿದ್ದಾನೆ. ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ಯಾದಗಿರಿಯಲ್ಲಿ ಮಹಿಳೆಯೊಬ್ಬರು ಕಿರಾಣಿ ಶಾಪ್ ಓಪನ್ ಮಾಡಿದ್ದಾರೆ. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಗ್ರಾಮದಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಮುಂದಾದಂತಹ ಮಹಿಳೆ ಮುಮ್ತಾಜ್ ಬೇಗಂ ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಬದುಕನ್ನ ರೂಪಿಸಿಕೊಳ್ಳಲು ಕಿರಾಣಿ ಶಾಪ್ ಓಪನ್ ಮಾಡಿದ್ದಾರೆ. ಒಟ್ಟು 42,000 ರೂಪಾಯಿ ಗೃಹಲಕ್ಷ್ಮಿ ಹಣ ಸಂಗ್ರಹಿಸಿದ ಮಹಿಳೆ ಇದೀಗ ಅದೇ ಹಣದಲ್ಲಿ ಮನೆಯ ಜಾಗದಲ್ಲಿ ಅಂಗಡಿಯನ್ನು ತೆರೆದಿದ್ದಾರೆ. ವಿಜಯನಗರದಲ್ಲಿ ಮಳೆಯಿಂದ ಭಾರೀ ಅವಾಂತರಗಳು ಸೃಷ್ಟಿಯಾಗಿದ್ದು, ರೇಷ್ಮೆ ಗೂಡಿಗೆ ಸಿಡಿಲು ಬಡಿದು ರೈತನೋರ್ವ ಸಾವನ್ನಪ್ಪಿದ್ದಾನೆ. ಹರಪನಹಳ್ಳಿ ತಾಲೂಕಿನಾದ್ಯಂತ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದ್ದು, ಸಿಡಿಲು ಬಡಿದು ಹುಣಸೆಕಟ್ಟೆಯ ರೈತ ಬಸವರಾಜಪ್ಪ ಸಾವನ್ನಪ್ಪಿದ್ದಾನೆ. ಬಳ್ಳಾರಿಯಲ್ಲಿ ಮನಿ ಡಬಲ್ ಮಾಡಿಸಿಕೊಡೋದಾಗಿ 200 ಕೋಟಿಗೂ ಅಧಿಕ ಹಣ ವಂಚನೆ ಮಾಡಿರುವಂತಹ ಪ್ರಕರಣದಲ್ಲಿ ಆರೋಪಿಗಳು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿದ್ದಾರೆ. ವಂಚನೆ ಪ್ರಕರಣ ಬೆಳಕಿಗೆ ಬಂದು 15 ದಿನ ಕಳೆದರೂ ಕೂಡ ಈವರೆಗೂ ಆರೋಪಿಯ ಸುಳಿವೇ ಸಿಕ್ಕಿಲ್ಲ. ವಿಶ್ವನಾಥನ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ 3 ಬಂಧನವಾದರೂ ವಿಶ್ವನಾಥನ ಬಗ್ಗೆ ಮಾತ್ರ ಯಾವುದೇ ಸುಳಿವು ಸಿಕ್ಕಿಲ್ಲ. ಮೂರು ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಾಭದ್ರಾ ಜಲಾಶಯದ ವ್ಯಾಪ್ತಿಯ ರೈತರಿಗೆ ಆತಂಕ ಶುರುವಾಗಿದೆ. 105 ಟಿಎಂಸಿ ಸಾಮರ್ಥ್ಯದ ತುಂಗಾಭದ್ರಾ ಜಲಾಶಯದಲ್ಲಿ ಇದೀಗ ಕೇವಲ 7 ಟಿಎಂಸಿ ನೀರು ಮಾತ್ರ ಸಂಗ್ರಹವಿದೆ. 3 ಟಿಎಂಸಿ ಡೆಟ್ ಸ್ಟೋರೇಜ್ ಇರೋ ಜಲಾಶಯದಲ್ಲಿ ಈಗ ಕೇವಲ 4 ಟಿಎಂಸಿ ನೀರು ಮಾತ್ರ ಶೇಖರಣೆಯಾಗಿದೆ. ಇನ್ನು 4 ಟಿಎಂಸಿ ನೀರಿನಲ್ಲಿಯೇ 2 ತಿಂಗಳು ಕುಡಿಯುವ ನೀರು ಪೂರೈಕೆ ಮಾಡಬೇಕಾದ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ. ಕಲಬುರಗಿಯಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಜಟಾಪಟಿ ಮುಂದುವರೆದಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಮುಖಂಡ ಮಣಿಕಂಠ ರಾಠೋಡ್ ಮತ್ತೆ ಗುಡುಗಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸ್ಪರ್ಧಿಸಿ ಸೋತಿರುವಂತಹ ಮಣಿಕಂಠ ರಾಠೋಡ್ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೀವು ಮಾಡಿರುವಂತಹ ಹಗರಣಗಳ ಪಟ್ಟಿ ರೆಡಿಯಾಗುತ್ತಿದೆ. ನಿನಗೂ ನಿನ್ನ ಛೇಲಾಗಳಿಗೆ ಇನ್ನು ಮುಂದೆ ಉಳಿಗಾಲ ಇಲ್ಲ. ನನ್ನ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿದ್ರೆ ನಾನು ಹೆದರಿ ಹಿಂದೆ ಸರಿಯೋದಿಲ್ಲ ಅಂತ ಗುಡುಗಿದ್ದಾರೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಬೆಂಕಿ ಹೊತ್ತಿ ಲಾರಿಯೊಂದು ದಗದಗಿಸಿದೆ. ಶಿವಪುರದ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಈ ಘಟನೆ ನಡೆದಿದೆ. ಶೇಂಗಾ ಹೊತ್ತು ಹೊರಟಿರುವಂತಹ ಲಾರಿ ಏಕಾಏಕಿ ಪಲ್ಟಿಯಾಗಿದ್ದು, ಲಾರಿ ಪಲ್ಟಿಯಾದ ಬಳಿಕ ಲಾರಿಗೆ ಬೆಂಕಿ ಹೊತ್ತುಕೊಂಡು ದಗದಗ ಅಂತ ಹೊತ್ತಿ ಉರಿದಿದೆ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಸು ಕದ್ದು ಎಸ್ಕೇಪ್ ಆಗಿರುವಂತಹ 3 ಖತರ್ನಾಕ್ ಕಳ್ಳರನ್ನ ಕಲಬುರಗಿಯ ಪೊಲೀಸರು ಬಂಧಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಮಾಡಬುಳ ಪೊಲೀಸರಿಂದ 3 ಆರೋಪಿಗಳನ್ನ ಬಂಧಿಸಲಾಗಿದೆ. ಅಖ್ಲಾಕ್ ಚೌಧರಿ, ಮೊಹಮ್ಮದ್ ಮುಸ್ತಾಕ್, ಶಕೀಲ್ ಅಹಮದ್ ಎನ್ನುವಂತಹ ಆರೋಪಿಗಳು ಸದ್ಯ ರಾತ್ರೋರಾತ್ರಿ ಕಾರ್ನಲ್ಲಿ ಬಂದು ಮನೆ ಮುಂದೆ ಕಟ್ಟಿರುವಂತಹ ಹಸುಗಳನ್ನ ಎಸ್ಕೇಪ್ ಮಾಡ್ತಾ ಇದ್ರು. ಸದ್ಯ ಬಂಧಿತ ಆರೋಪಿಗಳಿಂದ 3 ಲಕ್ಷ ನಗದು, ಕೃತ್ಯಕ್ಕೆ ಬಳಸಿರುವಂತಹ ಆಟೋವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈರುಳ್ಳಿ
ಬೆಲೆ ಕುಸಿತವಾಗಿದ್ದರಿಂದ ಕುರಿ ಮೇಯಿಸಿ ಬೆಳೆಯನ್ನ ರೈತ ಸಂಪೂರ್ಣ ನಾಶ ಮಾಡಿದ ಘಟನೆ ವಿಜಯನಗರದಲ್ಲಿ ನಡೆದಿದೆ. ಹೂವಿನಹಡಗಲಿ ತಾಲೂಕಿನ ಉತ್ತಂಗಿ ಗ್ರಾಮದ ರೈತ ಶರಣಪ್ಪ ಮೂಲಿಮನಿ ಹೊಲದಲ್ಲಿ ಈರುಳ್ಳಿಯನ್ನ ಬೆಳೆದಿದ್ದು ಬೆಂಗಳೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ 1,000 ರೂಪಾಯಿಗೆ ಬೆಲೆಯಾಗಿದೆ. ಇದರಿಂದ 50 ಕೆಜಿಯ ಒಂದು ಪ್ಯಾಕೆಟ್ ಮಾರಾಟ ಮಾಡಲು 300 ರಿಂದ 400 ರೂಪಾಯಿ ಖರ್ಚಾಗುತ್ತದೆ. ಹೀಗಾಗಿ ಸಾಗಾಟ ಮಾಡುವಂತ ವೆಚ್ಚವೂ ಬಾರದ ಕಾರಣ ಈರುಳ್ಳಿ ಬೆಳೆಯನ್ನ ರೈತ ನಾಶ ಮಾಡಿದ್ದಾರೆ. ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ಯಾದಗಿರಿಯಲ್ಲಿ ಮಹಿಳೆಯೊಬ್ಬರು ಕಿರಾಣಿ ಶಾಪ್ ಓಪನ್ ಮಾಡಿದ್ದಾರೆ. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಗ್ರಾಮದಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಮುಂದಾದಂತಹ ಮಹಿಳೆ ಮುಮ್ತಾಜ್ ಬೇಗಂ ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಬದುಕನ್ನ ರೂಪಿಸಿಕೊಳ್ಳಲು ಕಿರಾಣಿ ಶಾಪ್ ಓಪನ್ ಮಾಡಿದ್ದಾರೆ. ಒಟ್ಟು 42,000 ರೂಪಾಯಿ ಗೃಹಲಕ್ಷ್ಮಿ ಹಣ ಸಂಗ್ರಹಿಸಿದ ಮಹಿಳೆ ಇದೀಗ ಅದೇ ಹಣದಲ್ಲಿ ಮನೆಯ ಜಾಗದಲ್ಲಿ ಅಂಗಡಿಯನ್ನು ತೆರೆದಿದ್ದಾರೆ. ವಿಜಯನಗರದಲ್ಲಿ ಮಳೆಯಿಂದ ಭಾರೀ ಅವಾಂತರಗಳು ಸೃಷ್ಟಿಯಾಗಿದ್ದು ರೇಷ್ಮೆ ಗೂಡಿಗೆ ಸಿಡಿಲು ಬಡಿದು ರೈತನೋರ್ವ ಸಾವನ್ನಪ್ಪಿದ್ದಾನೆ. ಹರಪನಹಳ್ಳಿ ತಾಲೂಕಿನಾದ್ಯಂತ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದ್ದು ಸಿಡಿಲು ಬಡಿದು ಹುಣಸೆಕಟ್ಟೆಯ ರೈತ ಬಸವರಾಜಪ್ಪ ಸಾವನ್ನಪ್ಪಿದ್ದಾನೆ. ಬಳ್ಳಾರಿಯಲ್ಲಿ ಮನಿ ಡಬಲ್ ಮಾಡಿಸಿಕೊಡೋದಾಗಿ 200 ಕೋಟಿಗೂ ಅಧಿಕ ಹಣ ವಂಚನೆ ಮಾಡಿರುವಂತಹ ಪ್ರಕರಣದಲ್ಲಿ ಆರೋಪಿಗಳು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿದ್ದಾರೆ. ವಂಚನೆ ಪ್ರಕರಣ ಬೆಳಕಿಗೆ ಬಂದು 15 ದಿನ ಕಳೆದರೂ ಕೂಡ ಈವರೆಗೂ ಆರೋಪಿಯ ಸುಳಿವೇ ಸಿಕ್ಕಿಲ್ಲ. ವಿಶ್ವನಾಥನ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ 3 ಬಂಧನವಾದರೂ ವಿಶ್ವನಾಥನ ಬಗ್ಗೆ ಮಾತ್ರ ಯಾವುದೇ ಸುಳಿವು ಸಿಕ್ಕಿಲ್ಲ. ಮೂರು ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಾಭದ್ರಾ ಜಲಾಶಯದ ವ್ಯಾಪ್ತಿಯ ರೈತರಿಗೆ ಆತಂಕ ಶುರುವಾಗಿದೆ. 105 ಟಿಎಂಸಿ ಸಾಮರ್ಥ್ಯದ ತುಂಗಾಭದ್ರಾ ಜಲಾಶಯದಲ್ಲಿ ಇದೀಗ ಕೇವಲ 7 ಟಿಎಂಸಿ ನೀರು ಮಾತ್ರ ಸಂಗ್ರಹವಿದೆ. 3 ಟಿಎಂಸಿ ಡೆಟ್ ಸ್ಟೋರೇಜ್ ಇರೋ ಜಲಾಶಯದಲ್ಲಿ ಈಗ ಕೇವಲ 4 ಟಿಎಂಸಿ ನೀರು ಮಾತ್ರ ಶೇಖರಣೆಯಾಗಿದೆ. ಇನ್ನು 4 ಟಿಎಂಸಿ ನೀರಿನಲ್ಲಿಯೇ 2 ತಿಂಗಳು ಕುಡಿಯುವ ನೀರು ಪೂರೈಕೆ ಮಾಡಬೇಕಾದ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ. ಕಲಬುರಗಿಯಲ್ಲಿ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಜಟಾಪಟಿ ಮುಂದುವರೆದಿದೆ. ಸಚಿವ ಪ್ರಿಯಾಂಕ್ ಖರ್ಗೆ ವಿರುದ್ಧ ಬಿಜೆಪಿ ಮುಖಂಡ ಮಣಿಕಂಠ್ ರಾಠೋಡ್ ಮತ್ತೆ ಗುಡುಗಿದ್ದಾರೆ. ಕಳೆದ ಚುನಾವಣೆಯಲ್ಲಿ ಪ್ರಿಯಾಂಕ್ ಖರ್ಗೆ ವಿರುದ್ಧ ಸ್ಪರ್ಧಿಸಿ ಸೋತಿರುವಂತಹ ಮಣಿಕಂಠ ರಾಠೋಡ್ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಮಾಡಿ ಆಕ್ರೋಶವನ್ನ ಹೊರಹಾಕಿದ್ದಾರೆ. ನೀವು ಮಾಡಿರುವಂತಹ ಹಗರಣಗಳ ಪಟ್ಟಿ ರೆಡಿಯಾಗುತ್ತಿದೆ. ನಿನಗೂ ನಿನ್ನ ಛೇಲಾಗಳಿಗೆ ಇನ್ನು ಮುಂದೆ ಉಳಿಗಾಲ ಇಲ್ಲ. ನನ್ನ ಮೇಲೆ ಸುಳ್ಳು ಕೇಸ್ಗಳನ್ನು ಹಾಕಿದ್ರೆ ನಾನು ಹೆದರಿ ಹಿಂದೆ ಸರಿಯೋದಿಲ್ಲ ಅಂತ ಗುಡುಗಿದ್ದಾರೆ. ವಿಜಯನಗರ ಜಿಲ್ಲೆಯ ಕೂಡ್ಲಿಗಿ ತಾಲೂಕಿನ ಶಿವಪುರ ಗ್ರಾಮದಲ್ಲಿ ಬೆಂಕಿ ಹೊತ್ತಿ ಲಾರಿಯೊಂದು ದಗದಗಿಸಿದೆ. ಶಿವಪುರದ ರಾಷ್ಟ್ರೀಯ ಹೆದ್ದಾರಿ 50ರಲ್ಲಿ ಈ ಘಟನೆ ನಡೆದಿದೆ. ಶೇಂಗಾ ಹೊತ್ತು ಹೊರಟಿರುವಂತಹ ಲಾರಿ ಏಕಾಏಕಿ ಪಲ್ಟಿಯಾಗಿದ್ದು, ಲಾರಿ ಪಲ್ಟಿಯಾದ ಬಳಿಕ ಲಾರಿಗೆ ಬೆಂಕಿ ಹೊತ್ತುಕೊಂಡು ದಗದಗ ಅಂತ ಹೊತ್ತಿ ಉರಿದಿದೆ. ಇನ್ನು ಘಟನಾ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಸು ಕದ್ದು ಎಸ್ಕೇಪ್ ಆಗಿರುವಂತಹ 3 ಖತರ್ನಾಕ್ ಕಳ್ಳರನ್ನ ಕಲಬುರಗಿಯ ಪೊಲೀಸರು ಬಂಧಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಮಾಡಬುಳ ಪೊಲೀಸರಿಂದ 3 ಆರೋಪಿಗಳನ್ನ ಬಂಧಿಸಲಾಗಿದೆ. ಅಖ್ಲಾಕ್ ಚೌಧರಿ, ಮೊಹಮ್ಮದ್ ಮುಸ್ತಾಕ್, ಶಕೀಲ್ ಅಹಮದ್ ಎನ್ನುವಂತಹ ಆರೋಪಿಗಳು ಸದ್ಯ ರಾತ್ರೋರಾತ್ರಿ ಕಾರ್ನಲ್ಲಿ ಬಂದು ಮನೆ ಮುಂದೆ ಕಟ್ಟಿರುವಂತಹ ಹಸುಗಳನ್ನ ಎಸ್ಕೇಪ್ ಮಾಡ್ತಾ ಇದ್ರು. ಸದ್ಯ ಬಂಧಿತ ಆರೋಪಿಗಳಿಂದ 3 ಲಕ್ಷ ನಗದು, ಕೃತ್ಯಕ್ಕೆ ಬಳಸಿರುವಂತಹ ಆಟೋವನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಈರುಳ್ಳಿ ಬೆಲೆ ಕುಸಿತವಾಗಿದ್ದರಿಂದ ಕುರಿ ಮೇಯಿಸಿ ಬೆಳೆಯನ್ನ ರೈತ ಸಂಪೂರ್ಣ ನಾಶ ಮಾಡಿದ ಘಟನೆ ವಿಜಯನಗರದಲ್ಲಿ ನಡೆದಿದೆ. ಹೂವಿನಹಡಗಲಿ ತಾಲೂಕಿನ ಉತ್ತಂಗಿ ಗ್ರಾಮದ ರೈತ ಶರಣಪ್ಪ ಮೂಲಿಮನಿ ಹೊಲದಲ್ಲಿ ಈರುಳ್ಳಿಯನ್ನ ಬೆಳೆದಿದ್ದು ಬೆಂಗಳೂರು ಮಾರುಕಟ್ಟೆಯಲ್ಲಿ ಒಂದು ಕ್ವಿಂಟಲ್ ಈರುಳ್ಳಿಗೆ 1,000 ರೂಪಾಯಿಗೆ ಬೆಲೆಯಾಗಿದೆ. ಇದರಿಂದ 50 ಕೆಜಿಯ ಒಂದು ಪ್ಯಾಕೆಟ್ ಮಾರಾಟ ಮಾಡಲು 300 ರಿಂದ 400 ರೂಪಾಯಿ ಖರ್ಚಾಗುತ್ತದೆ. ಹೀಗಾಗಿ ಸಾಗಾಟ ಮಾಡುವಂತ ವೆಚ್ಚವೂ ಬಾರದ ಕಾರಣ ಈರುಳ್ಳಿ ಬೆಳೆಯನ್ನ ರೈತ ನಾಶ ಮಾಡಿದ್ದಾನೆ. ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ಯಾದಗಿರಿಯಲ್ಲಿ ಮಹಿಳೆಯೊಬ್ಬರು ಕಿರಾಣಿ ಶಾಪ್ ಓಪನ್ ಮಾಡಿದ್ದಾರೆ. ಯಾದಗಿರಿ ತಾಲೂಕಿನ ಹತ್ತಿಕುಣಿ ಗ್ರಾಮದಲ್ಲಿ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ಮುಂದಾದಂತಹ ಮಹಿಳೆ ಮುಮ್ತಾಜ್ ಬೇಗಂ ಗೃಹಲಕ್ಷ್ಮಿ ಹಣ ಕೂಡಿಟ್ಟು ಬದುಕನ್ನ ರೂಪಿಸಿಕೊಳ್ಳಲು ಕಿರಾಣಿ ಶಾಪ್ ಓಪನ್ ಮಾಡಿದ್ದಾರೆ. ಒಟ್ಟು 42,000 ರೂಪಾಯಿ ಗೃಹಲಕ್ಷ್ಮಿ ಹಣ ಸಂಗ್ರಹಿಸಿದ ಮಹಿಳೆ ಇದೀಗ ಅದೇ ಹಣದಲ್ಲಿ ಮನೆಯ ಜಾಗದಲ್ಲಿ ಅಂಗಡಿಯನ್ನು ತೆರೆದಿದ್ದಾರೆ. ವಿಜಯನಗರದಲ್ಲಿ ಮಳೆಯಿಂದ ಭಾರೀ ಅವಾಂತರಗಳು ಸೃಷ್ಟಿಯಾಗಿದ್ದು ರೇಷ್ಮೆ ಗೂಡಿಗೆ ಸಿಡಿಲು ಬಡಿದು ರೈತನೋರ್ವ ಸಾವನ್ನಪ್ಪಿದ್ದಾನೆ. ಹರಪನಹಳ್ಳಿ ತಾಲೂಕಿನಾದ್ಯಂತ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದ್ದು ಸಿಡಿಲು ಬಡಿದು ಹುಣಸೆಕಟ್ಟೆಯ ರೈತ ಬಸವರಾಜಪ್ಪ ಸಾವನ್ನಪ್ಪಿದ್ದಾನೆ.
ಬಳ್ಳಾರಿಯಲ್ಲಿ ಮನಿ ಡಬಲ್ ಮಾಡಿಸಿಕೊಡೋದಾಗಿ 200 ಕೋಟಿಗೂ ಅಧಿಕ ಹಣ ವಂಚನೆ ಮಾಡಿರುವಂತಹ ಪ್ರಕರಣದಲ್ಲಿ ಆರೋಪಿಗಳು ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸಿದ್ದಾರೆ. ವಂಚನೆ ಪ್ರಕರಣ ಬೆಳಕಿಗೆ ಬಂದು 15 ದಿನ ಕಳೆದರೂ ಕೂಡ ಈವರೆಗೂ ಆರೋಪಿಯ ಸುಳಿವೇ ಸಿಕ್ಕಿಲ್ಲ. ವಿಶ್ವನಾಥನ ಕಚೇರಿಯಲ್ಲಿ ಕೆಲಸ ಮಾಡ್ತಾ ಇರುವಂತಹ 3 ಬಂಧನವಾದರೂ ವಿಶ್ವನಾಥನ ಬಗ್ಗೆ ಮಾತ್ರ ಯಾವುದೇ ಸುಳಿವು ಸಿಕ್ಕಿಲ್ಲ. ಮೂರು ರಾಜ್ಯ 8 ಜಿಲ್ಲೆಗಳ ಜೀವನಾಡಿ ತುಂಗಾಭದ್ರಾ ಜಲಾಶಯದ ವ್ಯಾಪ್ತಿಯ ರೈತರಿಗೆ ಆತಂಕ ಶುರುವಾಗಿದೆ. 105 ಟಿಎಂಸಿ ಸಾಮರ್ಥ್ಯದ ತುಂಗಾಭದ್ರಾ ಜಲಾಶಯದಲ್ಲಿ ಇದೀಗ ಕೇವಲ 7 ಟಿಎಂಸಿ ನೀರು ಮಾತ್ರ ಸಂಗ್ರಹವಿದೆ. 3 ಟಿಎಂಸಿ ಡೆಟ್ ಸ್ಟೋರೇಜ್ ಇರೋ ಜಲಾಶಯದಲ್ಲಿ ಈಗ ಕೇವಲ 4 ಟಿಎಂಸಿ ನೀರು ಮಾತ್ರ ಶೇಖರಣೆಯಾಗಿದೆ. ಇನ್ನು 4 ಟಿಎಂಸಿ ನೀರಿನಲ್ಲಿಯೇ 2 ತಿಂಗಳು ಕುಡಿಯುವ ನೀರು ಪೂರೈಕೆ ಮಾಡಬೇಕಾದ ಅನಿವಾರ್ಯತೆ ಈಗ ಸೃಷ್ಟಿಯಾಗಿದೆ.